ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಇವತ್ತಿನ ರೆಸಿಪಿ ಉಳಿದಿರುವಂತಹ ಇಡ್ಲಿಯಿಂದ ಯಾವ ರೀತಿ ವಡೆ ಮಾಡೋದು ಅಂತ ನೋಡೋಣ. ನಮ್ಮ ಮಕ್ಕಳು ಅಮ್ಮ ಇಡ್ಲಿ ತಿನ್ನಕ್ಕೆ ಬೇಜಾರಾಗ್ತಿದೆ, ಏನಾದ್ರೂ ಒಂದು ವಡೆ ತರ ಮಾಡ್ಕೊಡು ಅಂತ ಹೇಳಿದ್ರು. ಈ ರೀತಿ ಮಾಡ್ತಾ ಇದ್ದೀನಿ. ನೋಡ್ರಿ, ಮೊದಲಿಗೆ ಇಡ್ಲಿ ಎಲ್ಲ ಪುಡಿ ಮಾಡ್ಕೋಬೇಕಾಗುತ್ತೆ. ನೋಡ್ರಿ, ಸಾಯಂಕಾಲ ಸ್ನಾಕ್ಸಿಗೂ ತುಂಬಾ ಚೆನ್ನಾಗಿರುತ್ತೆ ಇದು ತಿನ್ಲಿಕ್ಕೆ ವಡೆ. ನೋಡ್ರಿ, ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ರಿ, ಮತ್ತೆ ಆಲೂಗಡ್ಡೆ ಇರುತ್ತೆ ಅಲ್ವಾ, ಆಲೂಗಡ್ಡೆನ ನಾನು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನ ತುರ್ಕೊಂಡಿದೀನಿ ಕಣ್ರಿ. ನೋಡ್ರಿ, ಆಲೂಗಡ್ಡೆ ತುರಿ ಹಾಕೊಳ್ಳಂದ್ರಿ. ಮತ್ತೆ ಇದಕ್ಕೆ ಒಂದು ಕಪ್ಪಷ್ಟು ನಾನು ಕಡ್ಲೆ ಹಿಟ್ಟು ತಗೊಂಡಿದ್ದೀನಿ, ಒಂದು ಸಣ್ಣ ಲೋಟದಲ್ಲಿ. ನೋಡ್ರಿ, ಈ ಲೋಟದಲ್ಲಿ ತುಂಬಾ ಕಡ್ಲೆ ಹಿಟ್ಟು ಹಾಕೊಳ್ಳೋಣ. ಇದಕ್ಕೆ ನಾನು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನ ಹಾಕೊಳ್ಳಂದ್ರಿ. ನೋಡಿ, ಸ್ವಲ್ಪ ಕರಿಬೇವು ಕೊತ್ತಂಬರಿ ತೊಳೆದಿಟ್ಕೊಂಡಿದ್ದೆ, ಹೆಚ್ಚಿ ಹಾಕೊಳ್ಳಂದ್ರಿ. ಸ್ವಲ್ಪ ಜೀರಿಗೆ, ಒಂದ್ ಅರ್ಧ ಸ್ಪೂನ್ ರೀ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಅಜ್ವಾನ್ ಕಾಳು. ನಾನು ಇದ್ರಲ್ಲಿ ಕೈಯಲ್ಲೇ ತೋರಿಸ್ತಾ ಇದ್ದೀನಿ ಮೆಜರ್ಮೆಂಟ್. ಅಂದಾಜ್ ಸ್ವಲ್ಪ ಒಂದ್ ಚಿಟಿಕೆ ಸೋಡಾ ಹಾಕೊಳ್ಳಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡ್ಕೊಂಡು ಹಾಕೊಳ್ಳಿ. ಮತ್ತೆ ಒಂದ್ ಸ್ಪೂನ್ ಖಾರ ಪುಡಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳಂದ್ರಿ. ಎಲ್ಲ ಒಂದ್ ಹನಿನೂ ನೀರ್ ಹಾಕೊಳಕ್ ಹೋಗ್ಬೇಡ್ರಿ, ನೀರು ಹಾಕ್ಬಾರ್ದು. ನೀರ್ ಇಲ್ದೇನೆ ಅದ್ರಲ್ಲಿ ಕಲ್ಸ್ಕೊಬೇಕಾಗತ್ತೆ. ಯಾಕಂದ್ರೆ ಇದು ನೀರ್ ಹಿಡಿಯಲ್ಲ ಕಣ್ರಿ, ಯಾಕಂದ್ರೆ ಇಡ್ಲಿ ಎಲ್ಲಾ ಪುಡಿ ಮಾಡಿದೀವಿ ಅಲ್ವಾ. ನೀರ್ ಒಂದ್ ಹನಿನೂ ಹಾಕನಕ್ ಹೋಗ್ಬೇಡ್ರಿ, ನೀರ್ ಇಲ್ದಂಗೆ ಕಲ್ಸ್ಕೊಬೇಕಾಗತ್ತೆ. ನೋಡ್ರಿ, ನೀಟಾಗಿ ಕಲ್ಸ್ಕೊಳ್ಳಿ, ಚೆನ್ನಾಗಿ ನಾದ್ಕೊಳ್ಳಿ. ನಾದಿದ ನಂತರ ಒಂದೊಂದಾಗಿ ನಾವು ಹುಳಿ ತಗೊಂಡು ಸ್ವಲ್ಪ ರೌಂಡ್ ಶೇಪ್ ಅಲ್ಲಿ, ನೋಡ್ರಿ, ಅಂಬೋಡಿ ಮಾಡ್ತಾರೆ ಗೊತ್ತಾ, ಅಂಬೋಡಿ ಶೇಪ್ ಅಲ್ಲಿ ನಾವ್ ಈ ರೀತಿ ಮಾಡ್ಕೋಬೇಕಾಗುತ್ತೆ. ನೋಡ್ರಿ, ಸ್ವಲ್ಪ ಅಂಗೈಲಿ ಎಣ್ಣೆ ಹಚ್ಕೋಬೇಕು, ಎಣ್ಣೆ ಹಚ್ಕೊಂಡು ಈ ರೀತಿ ಅಂಬೋಡಿ ಮಾಡ್ಕೋಬೇಕಾಗುತ್ತೆ. ನೋಡ್ರಿ, ಒಂದೊಂದಾಗಿ ಈ ರೀತಿ ಮಾಡ್ಕೊಳ್ಳಿ. ಎಷ್ಟು ಟೇಸ್ಟ್ ಇರುತ್ತೆ ರೀ, ಬಹಳ ಚೆನ್ನಾಗಿರುತ್ತೆ. ನೀವು ಸಾಯಂಕಾಲ ಟೈಮ್ ನಲ್ಲಿ ಇಡ್ಲಿ ಉಳ್ದಿರುತ್ತೆ ಅಲ್ವಾ, ಮಾರ್ನಿಂಗ್ ಟಿಫನ್ ಮಾಡಿದ್ದು, ಅದು ಮಕ್ಕಳಿಗೆ ಈ ರೀತಿ ಮಾಡ್ಕೊಡ್ಬೋದು ನೀವು, ವಡೆ ರೀತಿಯಲ್ಲಿ ಚೆನ್ನಾಗಿರುತ್ತೆ. ನೋಡ್ರಿ, ಎಲ್ಲ ಈ ರೀತಿ ಮಾಡ್ಕೊಳ್ಳಿ. ತಿನ್ಲಿಕ್ಕೂ ತುಂಬಾ ಟೇಸ್ಟಿ ಆಗಿರುತ್ತೆ ಕಣ್ರಿ. ಮಕ್ಕಳು ತುಂಬಾನೇ ಇಷ್ಟಪಟ್ಟು ಇದು ಮಾಡಿಸ್ಕೊಂತಾರೆ ತಿನ್ಲಿಕ್ಕೆ. ನೋಡ್ರಿ, ಈಗ ಆಲ್ರೆಡಿ ನಾನು ಎಣ್ಣೆ ಕಾಸಿದೀನಿ, ಕಾಯ್ಲಿಕ್ಕೆ ಆಗ್ಲಿ ಇಟ್ಟಿದ್ದೆ, ಕಾದಿದೆ ಎಣ್ಣೆ. ಹಾಕೊಳ್ಳೋಣ ಬರ್ರಿ ಕರಿಲಿಕ್ಕೆ. ನೀಟಾಗಿ ರೋಸ್ಟ್ ಆಗಿ ಕರ್ಕೊಳನ್ರಿ. ನೋಡ್ರಿ, ಈ ರೀತಿ ಕರ್ಕೊಳ. ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಕೊಡೋದ್ ಮಾತ್ರ ಮರೆಯಕ್ ಹೋಗ್ಬೇಡಿ ಪ್ಲೀಸ್ ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೋಡಿ, ಈ ರೀತಿ ಕಂದು ಬಣ್ಣ ಒಂಬಣ್ಣು ಬರೋ ತನಕನು ನಾವು ಕರ್ಕೋಬೇಕಾಗತ್ತೆ. ಇದಕ್ಕೇನು ಚಟ್ನಿನೂ ಬೇಡ, ಏನು ಬೇಡ ರೀ, ಬರೀ ಹಾಗೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಚಟ್ನಿ ಬೇಕಂದ್ರೆ ಚಟ್ನಿಲಾದ್ರೂ ತಿನ್ಬೋದು. ನೋಡ್ರಿ, ಎಷ್ಟು ಚಂದ ಬಂದಿದೆ. ಒಂದ್ ಪ್ಲೇಟಿಗೆ ಹಾಕೊಳನ್ರಿ. ನೋಡಿ, ಈ ರೀತಿ ಪ್ಲೇಟಿಗೆ ಹಾಕೊಳನ್ರಿ. ಮತ್ತೆ ಇದನ್ನ ಒಂದು
ಪ್ಲೇಟ್ ಅಲ್ಲಿ ಹಾಕೊಳ್ಳನ್ರಿ. ನೋಡ್ರಿ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಟೇಸ್ಟಿ ಆಗಿರುತ್ತೆ ಅಂದ್ರೆ ನೀವು ಒಂದ್ಸಲ ಟ್ರೈ ಮಾಡ್ರಿ ಮನೆಯಲ್ಲಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಬಾಯ್.